ಎಫ್ಐಆರ್ ವಿರುದ್ಧ ರದ್ದತಿಗೆ ತಾವು ಎಫ್ಐಆರ್ ವಜಾ ಮಾಡಬೇಕು ಅಂತ ಹೇಳಿದ್ದು. ಹೈಕೋರ್ಟಲ್ಲಿ ಮಾಡೋಕ್ಕೆ ಬರಲ್ಲ ಅಂತ ಹೇಳಿದರು. ಅಪೀಲ್ ಹಾಕಿದ್ದೆ, ಅಲ್ಲೂ ಏನೋ ಮಾಡೋಕ್ಕಾಗಲ್ಲ ಅಂತ ಹೇಳಿದ್ರು ಅಂತ ಮೆಸೇಜ್ ಬಂದಿದೆ. ಕೋರ್ಟ್ ಏನು ಹೇಳ್ತದೆ ಕೇಳೋಣ. ಇನ್ನು ಇನ್ವೆಸ್ಟಿಗೇಷನ್ ಇದೆ. CBIನವರು ಮಾಡಬೇಡಿ ಅಂತ ಹೇಳಿದ್ರು CBIನವರು ಮಾಡ್ತಾಯಿದ್ದಾರೆ. ಲೋಕಾಯುಕ್ತವರು ಇನ್ವೆಸ್ಟಿಗೇಷನ್ ಮಾಡ್ತಾಯಿದ್ದಾರೆ. ಮಾಡಲಿ, ನಂದೇನು ತಪ್ಪಿಲ್ಲ. ನಾನು ಏನು ಬೇಕಾದ್ರೂ ದಾಖಲೆನ ಈಗ ED ಅವರು ಎಲ್ಲ CBIನವರು ಇನ್ವೆಸ್ಟಿಗೇಷನ್ ಮಾಡ್ತಾಯಿದ್ದಾರೆ. ಮತ್ತು ಒಂದು ಸತಿ ನಮ್ಮ ಸರ್ಕಾರ ವಿಡ್ರಾ ಮಾಡಿದ ಮೇಲೆ ಇದನ್ನು ಲೋಕಾಯುಕ್ತ ಕೊಟ್ಟ ಮೇಲೆ ಅವರು CBIನವರು ಮಾಡಲಿಕ್ಕೆ ಬರುವುದಿಲ್ಲ. ದೇ ಕಾಂಟ್ CBI ಕಾಂಟ್ ಡೂ ಇನ್ವೆಸ್ಟಿಗೇಷನ್. ದೇ ಹ್ಯಾವ್ ಗಾನ್ ಟು ದಿ ಕೋರ್ಟ್. ಸೊ ಅದು ನಡೀತಾ ಇದೆ. ಸೊ ನಾನು ಏನು ಬೇಕು ನನ್ನ ಅಸೆಟ್ಸು ಲಯಬಿಲಿಟೀಸ್ ಎಲ್ಲ ಕೊಡ್ತೀನಿ. ಇದು ಇಂಟೆನ್ಷನ್ಲಿ ಅಂತೀರಾ ಸರ್? ಏನು ನಾನು ಕೋರ್ಟ್ ಮೇಲೆ ಎಲ್ಲ ಹಿಂಗೆ ಮಾತಾಡೋಕ್ಕಾಗ್ತದೆ? ಕೋರ್ಟ್ ಏನು ಹೇಳ್ತಾರೆ ಕೇಳಬೇಕಷ್ಟೆ. ಎಫ್ಐಆರ್ ವಿರುದ್ಧ ರದ್ದತಿಗೆ ತಾವು ಎಫ್ಐಆರ್ ವಜಾ ಮಾಡಬೇಕು ಅಂತ ಹೇಳಿದ್ದು. ಹೈಕೋರ್ಟಲ್ಲಿ ಮಾಡೋಕ್ಕೆ ಬರಲ್ಲ ಅಂತ ಹೇಳಿದರು. ಅಪೀಲ್ ಹಾಕಿದ್ದೆ, ಅಲ್ಲೂ ಏನೋ ಮಾಡೋಕ್ಕಾಗಲ್ಲ ಅಂತ ಹೇಳಿದ್ರು ಅಂತ ಮೆಸೇಜ್ ಬಂದಿದೆ. ಕೋರ್ಟ್ ಏನು ಹೇಳ್ತದೆ ಕೇಳೋಣ. ಇನ್ನು ಇನ್ವೆಸ್ಟಿಗೇಷನ್ ಇದೆ. CBIನವರು ಮಾಡಬೇಡಿ ಅಂತ ಹೇಳಿದ್ರು CBIನವರು ಮಾಡ್ತಾಯಿದ್ದಾರೆ. ಲೋಕಾಯುಕ್ತವರು ಇನ್ವೆಸ್ಟಿಗೇಷನ್ ಮಾಡ್ತಾಯಿದ್ದಾರೆ. ಮಾಡಲಿ, ನಂದೇನು ತಪ್ಪಿಲ್ಲ. ನಾನು ಏನು ಬೇಕಾದ್ರೂ ದಾಖಲೆನ ಈಗ ED ಅವರು ಎಲ್ಲ CBIನವರು ಇನ್ವೆಸ್ಟಿಗೇಷನ್ ಮಾಡ್ತಾಯಿದ್ದಾರೆ. ಮತ್ತು ಒಂದು ಸತಿ ನಮ್ಮ ಸರ್ಕಾರ ವಿಡ್ರಾ ಮಾಡಿದ ಮೇಲೆ ಇದನ್ನು ಲೋಕಾಯುಕ್ತ ಕೊಟ್ಟ ಮೇಲೆ ಅವರು CBIನವರು ಮಾಡಲಿಕ್ಕೆ ಬರುವುದಿಲ್ಲ. ದೇ ಕಾಂಟ್ CBI ಕಾಂಟ್ ಡೂ ಇನ್ವೆಸ್ಟಿಗೇಷನ್. ದೇ ಹ್ಯಾವ್ ಗಾನ್ ಟು ದಿ ಕೋರ್ಟ್. ಸೊ ಅದು ನಡೀತಾ ಇದೆ. ಸೊ ನಾನು ಏನು ಬೇಕು ನನ್ನ ಅಸೆಟ್ಸು ಲಯಬಿಲಿಟೀಸ್ ಎಲ್ಲ ಕೊಡ್ತೀನಿ. ಇದು ಇಂಟೆನ್ಷನ್ಲಿ ಅಂತೀರಾ ಸರ್? ಏನು ನಾನು ಕೋರ್ಟ್ ಮೇಲೆ ಎಲ್ಲ ಹಿಂಗೆ ಮಾತಾಡೋಕ್ಕಾಗ್ತದೆ? ಕೋರ್ಟ್ ಏನು ಹೇಳ್ತಾರೆ ಕೇಳಬೇಕಷ್ಟೆ. ಬೆಂಗಳೂರು ನಗರದಲ್ಲಿ ಸುಮಾರು 157 ಮುಖ್ಯವಾದಂಥ ರಸ್ತೆಗಳಿಗೆ ಯಾವ ಕಾರಣಕ್ಕೂ ಮುಂದಕ್ಕೆ ಮೇನ್ ರೋಡ್ಗಳಲ್ಲಿ ಗುಂಡಿಗಳು ಬಿಡಬಾರ್ದು. ಸುಮಾರು ಒಂದು ಸತಿ ವೈಟ್ ಟ್ಯಾಪಿಂಗ್ ಮಾಡಿದ್ರೆ ಒಂದು 25 ವರ್ಷ ಏನೂ ತೊಂದರೆ ಆಗೋ ದೃಷ್ಟಿ ಇಲ್ಲ ಅಂತೇಳಿ, ತೊಂದರೆ ಆಗೋದಿಲ್ಲ ಅನ್ನೋ ದೃಷ್ಟಿಯಿಂದ 1800 ಕೋಟಿ ರೂಪಾಯಿ ವೆಚ್ಚದ ರಸ್ತೆಗಳನ್ನು, ಕಾಮಗಾರಿಗಳನ್ನು ನಾವು ತೆಗೆದುಕೊಂಡಿದ್ದೇವೆ. 150 ಕಿಲೋಮೀಟ್ರು, ಪ್ರತಿದಿನ 3 ವಾರ್ಡು, 4 ಕಾನ್ಸ್ಟಿಟ್ಯೂನ್ಸಿ, 4 ಕಾನ್ಸ್ಟಿಟ್ಯೂನ್ಸಿಗೆ ಹೋಗಿ ಭೂಮಿ ಪೂಜೆ ಮಾಡಿ ಕೆಲಸವನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ. ಬೆಳಗ್ಗೆ ಹೊತ್ತು ಈಗ ತಾನೇ ಗಾಂಧಿನಗರ, ಇದು ಮಲ್ಲೇಶ್ವರಂ ಮತ್ತು ನಮ್ಮ ಮಹಾಲಕ್ಷ್ಮಿ ಲೇಔಟ್ಗೆ ಬಂದಿದ್ದೇನೆ. ಈಗ ಚಾಮರಾಜಪೇಟೆಗೆ ಹೋಗ್ತಾ ಇದ್ದೇನೆ. ಸೊ ಕೆಲಸ ಪ್ರಾರಂಭ ಆಗ್ತದೆ. ಒಳ್ಳೆ ಹೈ ಕ್ವಾಲಿಟಿ ರೋಡ್ ಮಾಡಲಿಕ್ಕೆ ನಾವು ಕ್ರಮವನ್ನು ಕೈಗೊಂಡಿದ್ದೇವೆ. ಸೊ ಬೆಂಗಳೂರಿಗೆ ಸ್ವಲ್ಪ ಗುಂಡಿಗಳನ್ನು ಅವಾಯ್ಡ್ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಈ ಕಾಂಕ್ರೀಟ್ ರಸ್ತೆಗಳನ್ನು ನಾವು ಮಾಡ್ತಾಯಿದ್ದೇವೆ. ಮುಂದಕ್ಕೂ ಕೂಡ ಹೊಸ ರಸ್ತೆಗಳನ್ನು ಮಾಡಲಿಕ್ಕೆ ಈ ಟ್ರಾಫಿಕ್ ದಟ್ಟಣೆ ಆದ್ದರಿಂದ ಹೊಸ ರಸ್ತೆಗಳನ್ನು ಈ ಚಾನಲ್ಗಳ ಪಕ್ಕ 50 ಮೀಟ್ರು ಅಡಿ ಕಂಪಲ್ಸರಿ ಅವ್ರು ಬಿಡಬೇಕು. ಆ ಒಂದು 200 ಕಿಲೋಮೀಟ್ರ್ ರೋಡ್ಗಳನ್ನು ಕೂಡ ನಾವು ಐಡೆಂಟಿಫೈ ಮಾಡಿದ್ದೀವಿ. ಅಲ್ಲೂ ಕೂಡ ಈ ವರ್ಷ ನಾವು ಆ ರೋಡ್ಗಳನ್ನು ಮಾಡಿ ಅವ್ರಿಗೆ ಲ್ಯಾಂಡ್ ಓನರ್ಸ್ಗೆ ಬರೀ TDRನ ಕಾಂಪನ್ಸೇಷನ್ ಕೊಟ್ಬಿಟ್ಟು ಆ ರೋಡ್ಗಳನ್ನು ತೆಗೆದುಕೊಂಡು ಟ್ರಾಫಿಕ್ನ ಸಮಸ್ಯೆನ ಬಗೆಹರಿಸೋದಕ್ಕೆ ಕಾರ್ಯಕ್ರಮ ರೂಪಿಸಿದೆ. ಅಂದರೆ ಎಲ್ಲಿ ತನಕ ಗಡುವೇನಾದರೂ ಇದೆಯಾ ಸರ್ ಇದನ್ನು, ಈ ಪ್ಲಾನನ್ನು? ಇದು ಖಂಡಿತ ಇದೆ. ಇದು ಟೈಮ್ ಬೌಂಡ್ ಪ್ರೋಗ್ರಾಮು. ಟೈಮ್ ಬೌಂಡ್ ಪ್ರೋಗ್ರಾಮಲ್ಲಿ ಸ್ವಲ್ಪ ಜರೂರಾಗಿ ಮಾಡ್ತಾರೆ. ಯಾರು ಹೇಳಿ? ನೋಡಮ್ಮ, ಕುಮಾರಸ್ವಾಮಿಗೆ ಇದೇನ ಫ್ರಸ್ಟ್ರೇಷನ್, ಯಾರೋ ಫ್ರಸ್ಟ್ರೇಷನ್. ಅವ್ರಿಗೆ ಬಂದು ಡಿಬೇಟ್ ಮಾಡಬೇಕಾಗಿತ್ತು. ಇಲ್ಲ ಯಾವುದಾದ್ರು TVಗೆ ಬಂದು ಡಿಬೇಟ್ ಕರೆಯೋಕ್ಕೆ ಕೇಳಿ. ಹಿಟ್ ಆ್ಯಂಡ್ ರನ್ ಕೇಸು DK ಶಿವಕುಮಾರ್ ಮಾಡೋದಿಲ್ಲ. ಬರೀ ಇಡೀ ಅವನ ಜೀವನ ಎಲ್ಲ ಬರೀ ಹಿಟ್ ಆ್ಯಂಡ್ ರನ್ ಕೇಸ್ ಮಾಡೋದು. ಯಾವ ಕಸ ಲಾರಿ ಹೊಡಿತಿದ್ದವನು. ಆ ಚರಿತ್ರೆನೆಲ್ಲ ಬಂದು ಓಲಿ ಅವ್ರು ಯಾರು ಅವ್ರ ಅಸೆಂಬ್ಲಿಯಲ್ಲಿ ಮೆಂಬರ್ಗಳಿದಾರಲ್ಲ ಅವರಿಲ್ಲ, ಬಂದು ಮಾತಾಡೋಕ್ಕೆ ಕೇಳಿ. ನಾನು ಮಾತಾಡ್ತೀನಿ. ಯಾವ ಇದು ಬರೀ ಏನಾರು ಲಂಚ, ಕರಪ್ಷನ್ಗೆ ಕಿಂಗ್ ಆಫ್ ಕರಪ್ಷನ್ ಅಂತ ನನಗೆ ಯಾರಿಗೂ ನನ್ನ ಫ್ಯಾಮಿಲಿಗೆ ಹೆಸರು ಬರಲಿಲ್ಲ. ಬರಕ್ಕೆ ಕೇಳಿ ಅಸೆಂಬ್ಲಿಗೆ, ಇಲ್ಲ ಕಳ್ಸಕ್ಕೆ ಕೇಳಿ ಅವ್ರ ತಮ್ಮಂಗೋ ಅವ್ರ ಪಾರ್ಟಿಯವ್ರಿಗೆ ಯಾರ್ಯಾರು ಇಲ್ಲೆಲ್ಲ ಬಂದು ಅಲ್ಲೆಲ್ಲ ರೋಡಲ್ಲಿ ಮಾತಾಡೋದಲ್ಲ.
ಲೆಟ್ ಇಟ್ ಕಮ್ ಅಂಡ್ ಸ್ಪೀಕ್ ಇನ್ ದಿ ಅಸೆಂಬ್ಲಿ. ದಾಖಲೆಗೆ ಉಳ್ಕೊಳ್ಬೇಕು. ಇವು ಹಿಟ್ ಅಂಡ್ ರನ್ ಕೇಸು, ಇವ್ರ ಚರಿತ್ರೆ ಏನೋ ಎಲ್ಲ ತೆಗಿತೀನಿ. ಅಸೆಂಬ್ಲಿ ನಡೀತಾ ಇದೆ ಸರ್, ಅದ್ರ ಒಳಭಾಗದಲ್ಲೂ ಹೋರಾಟ ಮಾಡ್ಲಿಕ್ಕೆ ಬಿಜೆಪಿ ಅವರು ಒಂದಷ್ಟು ಪ್ಲಾನ್. ಹೊರ ಯಾಕ್ರಿ, ಒಳಗಡೆನೆ ಮಾಡ್ಲಿ ರೀ. ಹೊರ ಯಾಕೆ, ಒಳಗಡೆನೆ ಮಾಡ್ಲಿ. ಅವ್ರು ಏನ್ ಮಾತಾಡ್ಬೇಕು ಮಾತಾಡ್ಲಿ, ನಾವೇನು ಉತ್ತರ ಕೊಡ್ಬೇಕು ನಾವು ಉತ್ತರ ಕೊಡ್ತೀವಿ. ಅಂದ್ರೆ ಸಿದ್ಧವಾಗಿದ್ದೀರಿ ಸರ್? ಸಿದ್ಧ ಅಲ್ಲ, ನಮಗೂ ಗೊತ್ತಿದೆ. ನಾವೆಲ್ಲ ಒಂದೊಂದೇ ಬಿಚ್ಚೋದು ನಮ್ಗೆ ಗೊತ್ತಿದೆ. ಬೆಂಗಳೂರು ನಗರದಲ್ಲಿ ಸುಮಾರು 157 ಮುಖ್ಯವಾದಂಥ ರಸ್ತೆಗಳಿಗೆ ಯಾವ ಕಾರಣಕ್ಕೂ ಮುಂದಕ್ಕೆ ಮೇನ್ ರೋಡ್ಗಳಲ್ಲಿ ಗುಂಡಿಗಳು ಬೀಳಬಾರ್ದು. ಸುಮಾರು ಒಂದ್ಸತಿ ವೈಟ್ ಟ್ಯಾಪಿಂಗ್ ಮಾಡಿದ್ರೆ ಒಂದು 25 ವರ್ಷ ಏನು ತೊಂದರೆ ಆಗೋ ದೃಷ್ಟಿ ಇಲ್ಲ ಅಂತೇಳಿ, ತೊಂದರೆ ಆಗೋದಿಲ್ಲ ಅನ್ನೋ ದೃಷ್ಟಿಯಿಂದ 1800 ಕೋಟಿ ರೂಪಾಯಿ ವೆಚ್ಚದ ರಸ್ತೆಗಳನ್ನು, ಕಾಮಗಾರಿಗಳನ್ನು ನಾವು ತೆಗೆದುಕೊಂಡಿದ್ದೇವೆ. 150 ಕಿಲೋಮೀಟ್ರು, ಪ್ರತಿದಿನ 3 ವಾರ್ಡು, 3 ಕಾನ್ಸ್ಟಿಟ್ಯೂನ್ಸಿ, 4 ಕಾನ್ಸ್ಟಿಟ್ಯೂನ್ಸಿಗೆ ಹೋಗಿ ಭೂಮಿ ಪೂಜೆ ಮಾಡಿ ಕೆಲಸವನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ ಬೆಳಗ್ಗೆ ಹೊತ್ತು. ಈಗ ತಾನೇ ಗಾಂಧಿನಗರ, ಇದು ಮಲ್ಲೇಶ್ವರಂ ಮತ್ತು ನಮ್ಮ ಮಹಾಲಕ್ಷ್ಮಿ ಲೇಔಟ್ಗೆ ಬಂದಿದ್ದೇನೆ. ಈಗ ಚಾಮರಾಜಪೇಟೆಗೆ ಹೋಗ್ತಾ ಇದ್ದೇನೆ. ಸೊ ಕೆಲಸ ಪ್ರಾರಂಭ ಆಗ್ತದೆ. ಒಳ್ಳೆ ಹೈ ಕ್ವಾಲಿಟಿ ರೋಡ್ ಮಾಡಲಿಕ್ಕೆ ನಾವು ಕ್ರಮವನ್ನು ಕೈಗೊಂಡಿದ್ದೇವೆ. ಸೊ ಬೆಂಗಳೂರಿಗೆ ಸ್ವಲ್ಪ ಗುಂಡಿಗಳನ್ನು ಅವಾಯ್ಡ್ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಈ ಕಾಂಕ್ರೀಟ್ ರಸ್ತೆಗಳನ್ನು ನಾವು ಮಾಡ್ತಾ ಇದ್ದೇವೆ. ಮುಂದಕ್ಕೂ ಕೂಡ ಹೊಸ ರಸ್ತೆಗಳನ್ನು ಮಾಡಲಿಕ್ಕೆ ಈ ಟ್ರಾಫಿಕ್ ದಟ್ಟಣೆ ಆದ್ದರಿಂದ ಹೊಸ ರಸ್ತೆಗಳನ್ನು ಈ ಚಾನಲ್ಗಳ ಪಕ್ಕ 50 ಮೀಟ್ರು ಅಡಿ ಕಂಪಲ್ಸರಿ ಅವ್ರು ಬಿಡಬೇಕು. ಆ ಒಂದು 200 ಕಿಲೋಮೀಟರ್ ರೋಡ್ಗಳನ್ನು ಕೂಡ ನಾವು ಐಡೆಂಟಿಫೈ ಮಾಡಿದ್ದೀವಿ. ಅಲ್ಲೂ ಕೂಡ ಈ ವರ್ಷ ನಾವು ಆ ರೋಡ್ಗಳನ್ನು ಮಾಡಿ ಅವ್ರಿಗೆ ಲ್ಯಾಂಡ್ ಓನರ್ಸ್ಗೆ ಬರೀ TDRನ ಕಾಂಪನ್ಸೇಷನ್ ಕೊಟ್ಬಿಟ್ಟು ಆ ರೋಡ್ಗಳನ್ನು ತೆಗೆದುಕೊಂಡು ಟ್ರಾಫಿಕ್ನ ಸಮಸ್ಯೆನ ಬಗೆಹರಿಸಲಿಕ್ಕೆ ಕಾರ್ಯಕ್ರಮ ರೂಪಿಸಿದೆ. ಅಂದ್ರೆ ಎಲ್ಲಿ ತನಕ ಗಡುವೇನಾದ್ರು ಇದೆಯಾ ಸರ್ ಇದನ್ನ, ಈ ಪ್ಲಾನ್ ಅನ್ನ? ಇದು ಖಂಡಿತ ಇದೆ. ಇದು ಟೈಮ್ ಬೌಂಡ್ ಪ್ರೋಗ್ರಾಮು. ಟೈಮ್ ಬೌಂಡ್ ಪ್ರೋಗ್ರಾಮಲ್ಲಿ ಸ್ವಲ್ಪ ಜರೂರಾಗಿ ಮಾಡ್ತಾರೆ. ಯಾರು ಹೇಳಿ? ನೋಡಮ್ಮ, ಕುಮಾರಸ್ವಾಮಿಗೆ ಇದೇನೇ ಫ್ರಸ್ಟ್ರೇಷನ್, ಯಾರೋ ಫ್ರಸ್ಟ್ರೇಷನ್. ಅವ್ರಿಗೆ ಬಂದು ಡಿಬೇಟ್ ಮಾಡಬೇಕಾಗಿತ್ತು. ಇಲ್ಲ ಯಾವುದಾದ್ರು ಟಿವಿಗೆ ಬಂದು ಡಿಬೇಟ್ ಕರೆಯೋಕೆ ಕೇಳಿ. ಹಿಟ್ ಅಂಡ್ ರನ್ ಕೇಸು DK ಶಿವಕುಮಾರ್ ಮಾಡೋದಿಲ್ಲ. ಬರೀ ಇಡೀ ಅವನ ಜೀವನ ಎಲ್ಲ ಬರೀ ಹಿಟ್ ಅಂಡ್ ರನ್ ಕೇಸ್ ಮಾಡೋದು. ಯಾವ ಕಸ ಲಾರಿ ಹೊಡಿತಿದ್ದವನು. ಆ ಚರಿತ್ರೆನೆಲ್ಲ ಬಂದು ಓಲಿ ಅವ್ರು ಯಾರು ಅವ್ರ ಅಸೆಂಬ್ಲಿಯಲ್ಲಿ ಮೆಂಬರ್ಗಳಿದಾರಲ್ಲ ಅವರಿಲ್ಲ, ಬಂದು ಮಾತಾಡೋಕೆ ಕೇಳಿ, ನಾನು ಮಾತಾಡ್ತೀನಿ. ಯಾವ ಇದು ಬರೀ ಏನಾರು ಲಂಚ, ಕರಪ್ಷನ್ಗೆ ಕಿಂಗ್ ಆಫ್ ಕರಪ್ಷನ್ ಅಂತ ನನಗೆ ಯಾರಿಗೂ ನನ್ನ ಫ್ಯಾಮಿಲಿಗೆ ಹೆಸರು ಬರಲಿಲ್ಲ. ಬರೋಕ್ಕೆ ಕೇಳಿ ಅಸೆಂಬ್ಲಿಗೆ, ಇಲ್ಲ ಅಲ್ಲಿ ಕಳ್ಸೋಕ್ಕೆ ಕೇಳಿ ಅವ್ರ ತಮ್ಮಂಗೋ ಅವ್ರ ಪಾರ್ಟಿಯವ್ರಿಗೆ ಯಾರು ಇಲ್ಲೆಲ್ಲ ಬಂದು ಅಲ್ಲೆಲ್ಲ ರೋಡಲ್ಲಿ ಮಾತಾಡೋದಲ್ಲ. ಲೆಟ್ ಇಟ್ ಕಮ್ ಅಂಡ್ ಸ್ಪೀಕ್ ಇನ್ ದಿ ಅಸೆಂಬ್ಲಿ. ದಾಖಲೆಗೆ ಉಳ್ಕೊಳ್ಬೇಕು. ಇವು ಹಿಟ್ ಅಂಡ್ ರನ್ ಕೇಸು, ಇವ್ರ ಚರಿತ್ರೆ ಏನೋ ಎಲ್ಲ ತೆಗಿತೀನಿ. ಅಸೆಂಬ್ಲಿ ನಡೀತಾ ಇದೆ ಸರ್, ಅದ್ರ ಒಳಭಾಗದಲ್ಲೂ ಹೋರಾಟ ಮಾಡ್ಲಿಕ್ಕೆ ಬಿಜೆಪಿ ಅವರು ಒಂದಷ್ಟು ಪ್ಲಾನ್. ಹೊರ ಯಾಕ್ರಿ, ಒಳಗಡೆನೆ ಮಾಡ್ಲಿ ರೀ. ಹೊರ ಯಾಕೆ, ಒಳಗಡೆನೆ ಮಾಡ್ಲಿ. ಅವ್ರು ಏನ್ ಮಾತಾಡ್ಬೇಕು ಮಾತಾಡ್ಲಿ, ನಾವೇನು ಉತ್ತರ ಕೊಡ್ಬೇಕು ನಾವು ಉತ್ತರ ಕೊಡ್ತೀವಿ. ಅಂದ್ರೆ ಸಿದ್ಧವಾಗಿದ್ದೀರಿ ಸರ್? ಸಿದ್ಧ ಅಲ್ಲ, ನಮಗೂ ಗೊತ್ತಿದೆ. ನಾವೆಲ್ಲ ಒಂದೊಂದೇ ಬಿಚ್ಚೋದು ನಮ್ಗೆ ಗೊತ್ತಿದೆ. ಕ್ಯಾಪ್ಟನ್ ಅರ್ಜುನ್ ಕೊಂದಿದ್ದು ಯಾರು? ಅವ್ರ ನರೇಟಿವ್ ಎಲ್ಲಿ ತಂದಿಟ್ಟಿದ್ದಾರೆ ಅಂತಂದ್ರೆ ಸಂಪತ್ತನ್ನ ಹಂಚಿಬಿಡೋದು ಅಂತ. ಇದು ಸ್ಟುಡಿಯೋ ಟಿಪ್ಪು ಜಯಂತಿ ಮಾಡಕ್ಕೆ ಅವ್ರಿಗೆ ಖಂಡಿಸಿದ್ರು. ವೆರಿ ನೈಸ್. ಯಾರು ತಪ್ಪು ಮಾಡಿರೋದಿಲ್ಲಿ? ಓಲೈಕೆ ಹೇಳಿಕೆ ಇದು ಅಂತ ಹೇಳಿ ಯಾಕೆ ಪರಿಗಣಿಸಬಾರ್ದು? I.N.I. ಕಿಚ್ಚಕ್ಕಲ್ಲ ಇದು ವೇದಿಕೆ. ಇದು ಫೋಟೋ ಎಲ್ರಿಗೂ ಒಂದು ಟೈಮ್. ನಿಮ್ಮ ಸಮಯ ಮುಗಿದಿದೆ. ಅವ್ರು ಹೇಳೋಕ್ಕಿಂತ ಮುಂಚೆನೆ ಹೇಗೆ ಪ್ರತಾಪ್ ಸಿಂಹ ಪಾಸ್ ಕೊಟ್ಟಿದಂತ ಆಗ್ಲಿ ಡಿಕ್ಲೇರ್ ಆಗೋಗಿತ್ತು ಅಂತ ನನಗೊಂದು ಡೌಟ್ ಬಂತು. ಸಾಕು ನಿಲ್ಸಿ. ಕೆಟ್ಟ ಪದ ಬಳಕೆ ಕಾಂಪಿಟೇಷನ್ ಇಟ್ಟಿಲ್ಲ ನಾವಿಲ್ಲಿ. ರಿಪಬ್ಲಿಕ್ ವರ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಪರಿಚಯಿಸ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ನ್ಯೂಸ್. ಇಲ್ಲಿ ಕೇವಲ ತಾಜಾ ಸುದ್ದಿ, ಅದರ ನೇರ ಪ್ರಸಾರ ಮತ್ತು ಚರ್ಚೆಗಳಿಗೆ ಮಾತ್ರ ಅವಕಾಶ.
ರಿಪಬ್ಲಿಕ್ ವರ್ಲ್ಡ್ ಆ್ಯಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಗೂಗಲ್ ಪ್ಲೇಸ್ಟೋರ್ ಮತ್ತು ಆಪಲ್ ಆ್ಯಪ್ ಸ್ಟೋರ್ನಲ್ಲಿ ಲಭ್ಯವಿದೆ.